ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವತ್ತು ಸಾಯಂಕಾಲದಿಂದ ನಾನು ಲಾಗ್ನ ಸ್ಟಾರ್ಟ್ ನಮ್ಮ ಮನೆಯವ್ರಿಗೆ 2-3 ದಿವಸದಿಂದ ಎಗ್ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಂತೆ. ನಾನು ಬೆಳಗ್ಗೆನೇ ಸಾಂಬಾರು ಮಾಡಿ ಇಟ್ಬಿಟ್ಟಿರ್ತೀನಲ್ಲ, ಹಾಗಾಗಿ ಅವರು ಇವತ್ತು ಸಾಂಬಾರು ಇದ್ದರೂ ಕೂಡ ನಾನು ಎಗ್ ರೈಸ್ ಮಾಡ್ತೀನಿ ಅಂತ ಇವತ್ತು ಅವ್ರು ಎಗ್ ರೈಸ್ ಮಾಡೋಕ್ಕೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅವರೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಸಾಂಬಾರು ಇದ್ದರೂ ಕೂಡ ಸೈಡಲ್ಲಿ ಎತ್ತಿಕ್ಬಿಟ್ಟು ನಾನು ಇವಾಗ ಅನ್ನ ಮಾಡಿಕೊಂಡು ಹಾಗೆ ಸೋನಿ ಕೂಡ ಓದಿಸ್ಕೊಂಡು ಮಾಡ್ಕೊತಾ ಇದ್ದೆ. ಹಾಗೆ ಅದ್ರ ಜೊತೆ ಎಗ್ ರೈಸ್ ಜೊತೆ ಒಂದೊಂದು ಮೊಟ್ಟೆ ಕೂಡ ಬೇಯಿಸಿದ್ರು. ಹಾಗಾಗಿ ಅದನ್ನಾದರೂ ಸುರ್ಕೊಡು ಅಂತ ಹೇಳಿದ್ರು. ಹಾಗಾಗಿ ಅದನ್ನಾದರೂ ಸುಲಿಯೋಣ ಅಂತ ಸುಲಿತಾ ಇದ್ದೆ. ಹಾಗೆ ಬಂದೆ. ನಾನು ಬಂದಿದ್ದು ನೋಡಿ ತುಂಬ ಜೋರಾಗೇ ಸೌಟ್ ಅಲ್ಲಾಡಿಸ್ತಾ ಇದ್ರು. ಅಂದರೆ ನಾನು ಎಗ್ ರೈಸ್ ಬೇಡ ಸಾಂಬಾರಿದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಇಲ್ಲ ನಾನು ಮಾಡ್ತೀನಿ ಅಂದ್ಬಿಟ್ಟು ಜೋರಾಗಿ ನಾನು ಬಂದಿದ್ದಕ್ಕೆ ಸೌಟೆಲ್ಲ ಅಲ್ಲಾಡಿಸಿ ಇವಾಗ ಎಗ್ ರೈಸ್ ಎಲ್ಲ ಫೈನಲಿ ಮಾಡಿದ್ದಾರೆ. ಅಂದರೆ ಈಗ ಜಾಸ್ತಿ ಎಗ್ ರೈಸು ಎಗ್ ಐಟಮ್ ಎಲ್ಲ ನಮ್ಮ ಮನೆಯವರೇ ಜಾಸ್ತಿ ಮಾಡೋದು. ಹಾಗಾಗಿ ಎಲ್ಲ ತೆಗೆದು ಸ್ವಲ್ಪ ಗೊಜ್ಜು ಜಾಸ್ತಿ ಇತ್ತು ಅಂತ ಒಂದು ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತಾರೆ. ಹಾಗೆ ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲರೂ ಕೂಡ ಕುತ್ಕೊಂಡು ಇವಾಗ ಎಗ್ ರೈಸ್ನ ತಿಂತಾ ಇದ್ದೀವಿ. ಹಾಗೆ ನಮ್ಮ ಮನೆಯವರು ಫೋನ್ ಬಂತು ಅಂತ ಒಳಗಡೆ ಹೋದ್ರು ತಟ್ಟೆನ ಬಿಟ್ಟು. ಹಾಗೆ ಇವಾಗ ಇದು 2 ಡೇಸ್ ಕಂಟಿನ್ಯೂ ಆಗಿರುತ್ತೆ. ಬೆಳಿಗ್ಗೆ ಮೂಲಂಗಿ ಸಾರು ಮಾಡೋಣ ಅಂದರೆ ನೆನ್ನೆ ಕೂಡ ಸಾಂಬಾರಿತ್ತು, ಅದನ್ನು ಮತ್ತೆ ತಿನ್ನಲ್ಲ ಅಂದ್ಬಿಟ್ಟು ಮತ್ತೆ ನಾನು ಮೂಲಂಗಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಅಂದರೆ ಮಧ್ಯಾಹ್ನ ಅದೆಲ್ಲ ಇರಬೇಕಲ್ಲ, ಹಾಗಾಗಿ ಮಧ್ಯಾಹ್ನದ ಅಷ್ಟರಲ್ಲಿ ಸಾಂಬಾರು ಕೂಡ ಇರಲ್ಲ, ಕೆಟ್ಟೋಗಿರುತ್ತೆ ಅಂದ್ಬಿಟ್ಟು ಮೂಲಂಗಿ ಸಾಂಬಾರನ್ನ ಮಾಡಿಕೊಂಡೆ. ಅದು ಬೇರೆ ಕರೆಂಟ್ ಇರಲಿಲ್ಲ. ಹಾಗಾಗಿ ಫಸ್ಟು ನೋಡೋಣ, ಕರೆಂಟ್ ಬರಲಿಲ್ಲ ಅಂದರೆ ಮಧ್ಯಾಹ್ನಕ್ಕೆ ಆಗಿಬಿಡುತ್ತೆ, ಇನ್ನೇನು ಸಾಯಂಕಾಲ ಸಾಂಬಾರು ಇತ್ತಲ್ಲ ಅದೇ ಆಗುತ್ತೆ ಅಂದ್ಕೊಂಡೆ. ಹಾಗಾಗಿ ಫಸ್ಟು ಕಟ್ ಮಾಡಿಬಿಟ್ಟು ಬೇಳೆ ಮತ್ತು ತರಕಾರಿ ಏನಾದರೂ ಬೇಯಿಸ್ಕೊಳ್ಳೋಣ ಅಂದರೆ ಮೂಲಂಗಿ ಏನಾದರೂ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸೋನಿ ಕೂಡ ಎದ್ದಿಲ್ಲ ಅವಳು. ಅಂದರೆ ಅವಳಿಗೆ ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಹೇಳಿದ್ದೆ. ಆದರೂ ಕೂಡ ಒಂದೊಂದು ಸತಿ ಲೇಟಾಗಿ ಮನೆಗೆ ಬಿಡ್ತಾಳೆ. ಅಂದರೆ ನೈಟೆಲ್ಲ ಚೆನ್ನಾಗಿ ಆಟ ಆಡ್ತಾ ಇರ್ತಾಳಲ್ಲ, ಹಾಗಾಗಿ ಬೇಗನೆ ಎದ್ದೊಳೋದೇ ಇಲ್ಲ ಅವಳು. ಹಾಗೆ ಇವಾಗ ಕರೆಂಟ್ ಬಂತು ಅಂತ ಇವಾಗ ಸಾಂಬಾರು ಮಾಡಿಕೊಂಡೆ ಅಷ್ಟರಲ್ಲಿ. ಮತ್ತು ಅದೇ ಸಾಂಬಾರು ಇತ್ತಲ್ಲ ಅದರಲ್ಲಿ ನಮ್ಮ ಮಾವವ್ರು ತಿಂದೋದ್ರು. ಅಂದರೆ ಮಾವ ಬೆಳಗ್ಗೆನೇ ನೀರು ಕಟ್ಟೋಕೆ ಹೋಗ್ತಾರಲ್ಲ ಬೆಳಗ್ಗೆ, ಹಾಗಾಗಿ ಅವ್ರಿಗೋಸ್ಕರ ಅಂತ ಸಾಂಬಾರು ಬೇಗನೆ ಅನ್ನ ಮಾಡಿಬಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಟೀ ಇದ್ದ ತಕ್ಷಣ ಅನ್ನ ಮಾಡಿಬಿಡ್ತೀನಿ. ಹಾಗಾಗಿ ಸಾಂಬಾರಿತ್ತು ಅಂತ ಅವರು ಕೂಡ ಊಟ ಮಾಡ್ಕೊಂಡೋದ್ರು. ಇವಾಗ ಮತ್ತೆ ಮೂಲಂಗಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನಾನು ಬೇಳೆ ಮತ್ತು ತರಕಾರಿನೆಲ್ಲ ಬೇಯಿಸ್ಕೊಂಡಿದ್ನಲ್ಲ, ಹಾಗಾಗಿ ಇವಾಗ ಒಗ್ಗರಣೆನ ಕೊಟ್ಕೊತಾ ಇದ್ದೀನಿ. ಅಂದರೆ ನಾನು ಆಲ್ರೆಡಿ ಎಲ್ಲ ಸಾಂಬಾರು ಕೂಡ ತೋರಿಸಿದ್ದೀನಿ. ಹಾಗಾಗಿ ಪದೇ ಪದೇ ತೋರಿಸೋದ್ರಿಂದ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ನಾನಿಲ್ಲಿ ಯಾವುದೇ ಸಾಂಬಾರು ರೆಸಿಪಿನ ತೋರಿಸ್ತಾ ಇಲ್ಲ. ಹಾಗೆ ಇವಾಗ ಸಾಂಬಾರೆಲ್ಲ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಇನ್ನೇನು ಮುದ್ದೆ ಮಾಡೋ ಹಾಗಿಲ್ಲ. ಇನ್ನೇನು ಟೈಮ್ ಬಂದು ಇವಾಗ 11:30 ಆಗಿದೆ. ಕರೆಂಟ್ ಬರೋದು ಹೋಗೋದು ಒಂದು ಆಲ್ರೆಡಿ ಎಷ್ಟು ಟೈಮ್ ಆಗಿದೆ ಅಂತಲೇ ಗೊತ್ತಾಗಿಲ್ಲ. ಹಾಗಾಗಿ ಇನ್ನೇನು ಮಧ್ಯಾಹ್ನಕ್ಕೂ ಸಾಂಬಾರಾಗುತ್ತೆ. ಮಧ್ಯಾಹ್ನ ಯಾರಾರ ಅಂದರೆ ಮಾವ ಇದ್ದರೆ ಮಾವ ತಿಂತಾರೆ, ಇಲ್ಲ ನಮ್ಮ ಮನೆಯವ್ರು ತಿಂತಾರೆ, ಇಲ್ಲ ನಾನು ಇನ್ನೇನು ಮಧ್ಯಾಹ್ನ ಹೊತ್ತು ತಿನ್ನಲ್ಲ. ಒಂದೊಂದು ಟೈಮು ತಿಂತೀನಿ ಎಲ್ಲೋ, ಅಂದರೆ ಬೆಳಗ್ಗೆ ಬೇಗನೆ ಒಂದು 9 ಗಂಟೆ ಅಷ್ಟರಲ್ಲೇ ಟಿಫನ್ ತಿಂದಿದ್ರೆ ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಅಷ್ಟರಲ್ಲಿ ಊಟನ ನಾನು ಮಾಡಿರ್ತೀನಿ. ಇಲ್ಲ ಲೇಟಾಗಿ ತಿಂದರೆ ಒಂದೊಂದು ಸತಿ ನಾನು ಜಾಸ್ತಿ ಕೆಲಸಗಳಿದ್ರೆ ಜಾಸ್ತಿ ತಿನ್ನೋದು ನಾನು 12 ಗಂಟೆ ಟೈಮಿಗೆ. ಹಾಗಾಗಿ ಮಧ್ಯಾಹ್ನ ಊಟ ಏನು ನಾನು ಮಾಡಲ್ಲ. ಹಾಗೆ ಸಾಯಂಕಾಲ ಮತ್ತೆ ತಲೆನೋವಾಗ್ಬಿಡುತ್ತೆ. ದಿವಸಕ್ಕೆ 3 ಸತಿ ಅಡುಗೆ ಮಾಡಬೇಕಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಷ್ಟೇ ಬೇಜಾರಾಗುತ್ತೆ. ಹಾಗಾಗಿ ಅಂದರೆ ಒಂದೊಂದು ಸತಿ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಟಿಫನ್ ಮಾಡಿದ್ರೆ ಮಧ್ಯಾಹ್ನ ಅಡುಗೆ ಮತ್ತು ಮುದ್ದೆ ಸಾಂಬಾರು, ಅದು ತಲೆಯೆಲ್ಲ ಕೆಟ್ಟೋಗ್ಬಿಡುತ್ತೆ. ಬರೀ ಇದೇ ಕೆಲಸಗಳಾಗಿರುತ್ತಲ್ಲ ಅಂತ ಒಂದೊಂದು ಸತಿ ಅನಿಸುತ್ತೆ, ಯಾರಪ್ಪ ಕಂಡುಹಿಡಿದಿತ್ತು ದಿವ್ಸಕ್ಕೆ 3 ಸತಿ ಊಟ ಮಾಡೋದು ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ. ಅಂದರೆ ಮನುಷ್ಯನಿಗೆ ಏನೂ ಇರಲಿಲ್ಲ ಅಂದರೂ ಕೂಡ ನೀರು ಊಟ ಇರಲೇಬೇಕಂತೆ. ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಪರಿಸ್ಥಿತಿ. ಕೆಲವೊಂದು ಹೆಣ್ಮಕ್ಳಂತೂ ಯಾವಾಗಲೂ ಅಡುಗೆ ಮನೆ ಮುಂದೆ ಇರ್ತಾರೆ. ನಮ್ಮಂಥವ್ರು ಅಂದರೆ 3 ಟೈಮು. ನಾನು ಒಂದೊಂದು ದಿವಸ 2 ಟೈಮ್ ಇರ್ತೀನಿ. ಒಂದೊಂದು ದಿವಸ ತಿಂಡಿ ಮಾಡಿದ್ರೆ ಮಾತ್ರ 3 ಟೈಮ್. ಅಂದರೆ ಸೋನಿಗೆ ಟಿಫನ್ ಬಾಕ್ಸಿಗೆ ಬೇರೆ ತಿಂಡಿ ಮಾಡಿಬಿಟ್ಟು ನಮಗೆ ಸಾಂಬಾರು ಮಾಡಿದ್ರೆ ಅಷ್ಟೊಂದು ಟೆನ್ಷನ್ ಇರಲ್ಲ. ಆದರೆ ಬೆಳಗ್ಗೆನೇ ಎಲ್ಲರಿಗೂ ಕೂಡ ತಿಂಡಿ ಮಾಡಿಬಿಟ್ರೆ ಸ್ವಲ್ಪ ಕಷ್ಟ ಅಂದರೆ ಮಧ್ಯಾಹ್ನದ ಹೊತ್ತು ಅಡುಗೆ ಮಾಡೋದಷ್ಟೇ. ಅಂದರೆ ಸೋನಿಗೆ ಅನ್ನ ಸಾಂಬಾರು ಕೊಟ್ಟು ಕಳಿಸಿದ್ರೆ ಅವಳು ಸ್ವಲ್ಪ ಸಾಂಬಾರೆಲ್ಲ ಅನ್ನ ಎಲ್ಲ ಚೆಲ್ಕೊಬಂದ್ಬಿಡ್ತಾಳೆ ಅಂತ ಅವಳಿಗೆ ಜಾಸ್ತಿ ತಿಂಡಿನೇ ಮಾಡಿಕೊಟ್ಟು ಕಳಿಸ್ತೀನಿ. ಹಾಗೆ ಮತ್ತೆ ಮಧ್ಯಾಹ್ನ ಆಯ್ತಲ್ಲ, ಹಾಗೆ ಟೀ ಕೊಟ್ಟು ಕಳಿಸ್ದೆ ನಮ್ಮ ಅತ್ತೆಯವ್ರಿಗೆ. ನನಗೆ ಗೊತ್ತೇ ಇಲ್ಲ ನಮ್ಮನ್ನ ರಾಗಿ ಹೊಲದಲ್ಲಿ ಇವತ್ತು ಕಳೆಗಳನ್ನ ತೆಗಿಯಕ್ಕೆ ಬಂದವ್ರೆ ಅಂತ. ಸಡನ್ನಾಗಿ ಹೇಳಿದ್ರು ನಮ್ಮ ಮನೆಯವರು, ಬಂದವರೆ ಏನಾರು ಮಾಡಿದ್ದೀಯಾ ಅಂತ ಅಂದು. ಹೆಂಗೋ ಸಾಂಬಾರು ಮಾಡಿದ್ದೀನಿ ತೊಗೊಂಡೋಗ್ಬಿಡು, ಮತ್ತು ಅನ್ನ ಮಾಡಿಬಿಟ್ಟು ಮುದ್ದೆ ಮಾಡಿಕೊಟ್ಬಿಡ್ತೀನಿ ಅಂತ ಅಂದೆ. ಹಾಗಾಗಿ ಅವ್ರು 4 ಜನ ಬಂದಿದ್ರಂತೆ. ಅಂದರೆ ನಮ್ಮ ಅತ್ತೆನೂ ಸೇರಿಸ್ಕೊಂಡು 4 ಜನ, ಅವ್ರು 3 ಜನ. ಹಾಗಾಗಿ 4 ಮುದ್ದೆ ಮಾಡಿ ಅನ್ನ ಸ್ವಲ್ಪ ಇತ್ತು, ಹಾಗಾಗಿ ಮತ್ತೆ ಅನ್ನಕ್ಕಿಟ್ಟು ಅನ್ನ ಎಲ್ಲ ಮಾಡಿ ಇವಾಗ ಸಾಂಬಾರನ್ನೆಲ್ಲ ಬಾಕ್ಸಿಗೆ ತುಂಬ್ತಾ ಇದ್ದೀನಿ. ನಾನು ಯೋಚನೆ ಮಾಡಿದೆ, ಮಧ್ಯಾಹ್ನ ಎಲ್ಲಾರ ಸಾಂಬಾರು ಮಾಡಿರಲಿಲ್ಲ ಅಂದರೆ ಮತ್ತೆ ಏನಾರು ತಿಂಡಿ ಮಾಡಬೇಕಿತ್ತು. ಮತ್ತೆ ಸಾಯಂಕಾಲ
ಊಟ ಅಂದರೆ ಸಾಂಬಾರು ಊಟ ಅದೆಲ್ಲ ಮಾಡಬೇಕಿತ್ತಲ್ಲ ಅಂತ ಹೇಗೋ ಸಾಂಬಾರು ಮಾಡೋದಕ್ಕೆ ತಪ್ಪಿಸ್ಕೊಂಡೆ ಮತ್ತೆ ಅಡುಗೆಯಿಂದ ಅಂತ ಅಂದ್ಬಿಟ್ಟು ಇವಾಗ ಬಾಕ್ಸಿಗೆಲ್ಲ ಇವಾಗ ಊಟನೆಲ್ಲ ಕೊಟ್ಟು ಕಳಿಸ್ತಾ ಇದ್ದೀನಿ. ಅಂದರೆ ನಾನು ಸಡನ್ನಾಗಿ ಪ್ಲ್ಯಾನ್ ಆಗಿರೋದಿದು. ಅಂದರೆ ಒಂದು ವಾರದಿಂದ ಹೇಳ್ತಾಯಿದ್ರು ರಾಗಿ ಹೊಲದಲ್ಲಿ ತುಂಬ ಕಳೆ ಆಗಿದೆ, ಅದನ್ನೆಲ್ಲ ತೆಗಿಸ್ಬೇಕು. ಅಂದರೆ ಜನಗಳು ಸಿಗ್ತಿರ್ಲಿಲ್ಲ. ಈ ಆಳುಗಳಂತೂ ಜಾಸ್ತಿ ರೇಟ್ ಮಾಡಿಬಿಟ್ಟಿದ್ದಾರೆ ಈ ನಡುವೆ. ಹಾಗಾಗಿ ನಮ್ಮ ಮಾವ ನಾವೇ ತೆಗಿಯೋಣ ಅಂತ ಸುಮ್ಮನಾಗಿದ್ರು. ಆದರೆ ಸಡನ್ನಾಗಿ 3 ಜನ ಸಿಕ್ಕಿದ್ದಾರೆ ಅಂತ ಅಲ್ಲೇ ಹಂಗೆ ಅತ್ತೆನ ಕರ್ಕೊಂಡ್ಬಿಟ್ಟಿದ್ದಾರೆ. ಸಡನ್ನಾಗಿ ನನಗೆ ಗೊತ್ತಾಯ್ತಲ್ಲ, ಹೇಗೋ ಅಡುಗೆ ಮಾಡಿದ್ದೀನಿ, ಸಾಂಬಾರಿತ್ತಲ್ಲ ಅಂದ್ಬಿಟ್ಟು ಇವಾಗ ಅನ್ನ ಮತ್ತು ಮುದ್ದೆಗೆ ಇಟ್ಟಿದ್ದೀನಿ. ಅನ್ನ ಕೂಡ ಆಯಿತು. ಅಂದರೆ ಮಧ್ಯಾಹ್ನದ ಹೊತ್ತು ಅಂತೂ ಈ ಥರ ಕೆಲಸದವ್ರು ಬಂದರೆ ಗಡಿಬಿಡಿಲಿ ನಾವೇನು ಮಾಡ್ತೀವಿ ಅಂತಲೇ ನಂಗೆ ಗೊತ್ತಾಗಲ್ಲ. ಏನು ಮಾಡಿದ್ದೀನಿ ಅಂದರೆ ಅನ್ನ ಮಾಡಬೇಕಾದ್ರೆ ರಾಗಿ ಹಸಿಟ್ಟನ್ನ ಅದ್ರಲ್ಲಿ ಹಾಕಿ ಇದ್ರಲ್ಲಿ ಹಾಕಿ ಎಲ್ಲ ತಲೆ ಕೆಟ್ಟು ಮತ್ತೆ 2 ಸತಿ ಮಾಡೋ ಹಾಗಾಯಿತು ನನಗೆ. ಮತ್ತು ಇವಾಗೆಲ್ಲ ಅನ್ನ ಎಲ್ಲ ಮಾಡಿದ್ನಲ್ಲ ಅದನ್ನೆಲ್ಲ ತುಂಬಿ, ಅಂದರೆ 4 ಜನ ಅಲ್ಲ, ಹಾಗಾಗಿ 4 ಮುದ್ದೆ ಸ್ವಲ್ಪ ಅನ್ನ ಇದ್ದರೆ ಸಾಕು. ಮಧ್ಯಾಹ್ನದ ಹೊತ್ತು ಸ್ವಲ್ಪ ತಿನ್ನೋದು ಕಮ್ಮಿನೇ, ಅಂದರೆ ಸ್ವಲ್ಪ ಬಿಸಿಲಿಗೆ ಅದು ಇದು ಊಟ ಮಾಡಲ್ಲ. ಆದರೂ ಕೂಡ ತುಂಬ ಕೆಲಸಗಳಿರುತ್ತೆ ಅಂತ ನಾನು 4 ಮುದ್ದೆ ಸ್ವಲ್ಪ ಅನ್ನನ ಹಾಕಿ ಇಕ್ಬಿಟ್ಟಿದ್ದೆ. ಅದರಲ್ಲಿ ನೋಡಿ ಮುದ್ದೆ ಕೂಡ ಮಾಡಿಬಿಟ್ಟೆ. ಅಂದರೆ ಮುದ್ದೆಗೆ ಇಟ್ಟಿದ್ದೆ, ಅದು ಮಿಸ್ಟೇಕಾಗಿ ಅನ್ನ ಇನ್ನೂ ಏನೇನೋ ಮಾಡಿಬಿಟ್ಟಿದ್ದೀನಿ. ಮತ್ತು ಫೈನಲಿ 2 ಗಂಟೆ ಅಷ್ಟರೊಳಗೆ ಊಟ ಕೊಟ್ಟು ಕಳಿಸ್ಬೇಕು ಅಂತ ಆಲ್ರೆಡಿ 2 ಗಂಟೆ ಆಗಿದ್ದಿಲ್ಲೇ. ಇವಾಗ ಎಲ್ಲ ಬಾಕ್ಸಿಗೆ ತುಂಬಿ ಬ್ಯಾಗಿಗೆಲ್ಲ ತುಂಬಿ ಎಲ್ಲ ಪ್ರತಿಯೊಂದು ಕೂಡ ಕಪ್ಪು ಮತ್ತು ಲೋಟ ಮತ್ತು ಸೌಟು ಅದನ್ನೆಲ್ಲ ಕೊಟ್ಟು ಕಳಿಸ್ತಾ ಇದ್ದೀನಿ. ಎಲ್ಲ ಒಂದೇ ಸತಿ, ಅಂದರೆ 1 ಅವರಲ್ಲಿ ಏನೇನೋ ಆಗೋಯಿತು. ನನಗಂತೂ ತಲೆ ಕೆಟ್ಟೋಯಿತು. ಅಂದರೆ ಪಾತ್ರೆ ಇಟ್ಟಿದ್ನಲ್ಲ ಅನ್ನ ಮಾಡೋಕ್ಕೆ, ಮುದ್ದೆ ಮಾಡೋಕ್ಕೆ, ಅನ್ನ ಮಾಡೋ ಪಾತ್ರೆಗೆ ಹಸಿಟ್ಟು ಹಾಕ್ಬಿಟ್ಟಿದ್ದೀನಿ. ಎಲ್ಲ ಉಲ್ಟಾ ಪುಲ್ಟಾ ಮಾಡಿ ಮತ್ತೆ ಬೇರೆ ನೀರಿಟ್ಟು ಎಲ್ಲ ಡಬಲ್ ಕೆಲಸ ಆಯಿತು. ಫುಲ್ ಸುಸ್ತಾಯಿತು ನನಗಂತೂ. ಅಂದರೆ ಈ ತಲೆ ಓಡಲ್ಲ ಅವಾಗ ಏನೇನು ಮಾಡ್ತೀವೋ ಅಂತ. ಅಂದರೆ ಸ್ವಲ್ಪ ಸಿಟ್ಟಾಗಿರ್ತೀವಿ, ಬೆಳಗ್ಗೆನೇ ಹೇಳ್ಬೇಕಲ್ಲ ಹಿಂಗೆ ಹಿಂಗೆ ಅಂತ ಬೈಕೊಂಡು ನಮ್ಮ ಮನೆಯವ್ರಿಗೆ, ಅಂದರೆ ನಮ್ಮ ಮನೆಯವ್ರಿಗೆ 12 ಗಂಟೆಗೆ ಹೇಳಿದ್ರಂತೆ. ಇವ್ರು ಬಂದು ಹೇಳೋಷ್ಟರಲ್ಲಿ ಲೇಟೇ ಆಯಿತು. ಅಷ್ಟರಲ್ಲಿ ಬಾಳೆಹಣ್ಣವ್ರು ಬಂದರು. ಹಾಗಾಗಿ ಬಾಳೆಹಣ್ಣು ಆಲ್ರೆಡಿ ನನಗಿಂತ ಮುಂಚೆನೇ ಹೋಗಿ ತೊಗೊತಾ ಇದ್ರು. ನಮ್ಮ ಹಳ್ಳೀಲಿ ಏನೇ ಬಂದರೂ ಕೂಡ ಫಸ್ಟು ನಮ್ಮ ಮನೆಯವರೇ ಇರ್ತಾರೆ. ಏನೇ ಬರಲಿ ಅದು ತೊಗೊಂಡು ಆಮೇಲೆ ಕರೀತಾರೆ ತೊಗೊಂಡಿದ್ದೀನಿ ಬಾ ಅಂತ. ಹಾಗೆ 100 ರೂಪಾಯಿಗೆ ನೋಡಿ ಇಷ್ಟು ಬಾಳೆಹಣ್ಣು ಕೊಟ್ಟಿದ್ದಾರೆ. 2.5 ಕೆಜಿನೋ ಏನೋ ಇದೆ ಬಾಳೆಹಣ್ಣು. ಚೆನ್ನಾಗಿದೆ. ಈ ಚುಕ್ಕಿ ಬಾಳೆಹಣ್ಣು ಅಂದರೆ ನನಗಂತೂ ತುಂಬಾ ಇಷ್ಟ. ಅವಾಗೆಲ್ಲ ತುಂಬ ಬಾಳೆಹಣ್ಣು ತಿಂದಿದ್ದೆ. ಅಂದರೆ ನಮ್ಮಪ್ಪ ಬೆಂಗಳೂರಲ್ಲಿದ್ದಾಗ ಬಾಳೆ ಮಂಡಿಗೆ ಕೆಲ್ಸಕ್ಕೆ ಹೋಗೋರು. ಡೈಲಿ ಬಾಳೆಹಣ್ಣು ತಂದವರು. ನಾನಂತೂ ಬಾಳೆಹಣ್ಣು ತಿಂದಿನೇ ಊಟನೇ ಮಾಡ್ತಿರಲಿಲ್ಲ, ಬಾಳೆಹಣ್ಣು ತಿಂದೇ ಮನಿಕೊಂತಿದ್ದೆ. ಹಾಗೆ ಇವಾಗ ನಮ್ಮ ಮನೆಯವರು ಕೊಟ್ಟು ಊಟ ಎಲ್ಲ ಬಂದ್ರಲ್ಲ, ಬಾಳೆಹಣ್ಣೆಲ್ಲ ಅವ್ರಿಗೆ ಕೊಟ್ಟು ಬಂದು. ಹಾಗೆ ಇವತ್ತು ಕೋಳಿ ಸ್ವಲ್ಪ ಸೇಲ್ ಆಗ್ತಿತ್ತು, ಹಾಗಾಗಿ ನಮ್ಮ ಮನೆಯವರು ಇರಲಿಲ್ಲ. ಮತ್ತು ಅದನ್ನೆಲ್ಲ ತೂಕ ಹಾಕ್ಬಿಟ್ಟು ಒಳಗಡೆ ಇಟ್ಬಿಡು, ನಾನು ಬರ್ತೀನಿ ಎಷ್ಟೊತ್ತಿಗೆ ಅಂದರು. ಅಂದರೆ ಇವತ್ತು ಏನೋ ಹಬ್ಬ ಅಂತೆ, ಕೆಲವೊಬ್ಬರು ಮಾಡ್ತಾಯಿದ್ದಾರೆ, ಎಲ್ಲರೂ ಮಾಡ್ತಾಯಿಲ್ಲ. ಅಂದರೆ ಮನೆಯಲ್ಲಿ ಅವ್ರದ್ದೇನೋ ಪಿತೃಪಕ್ಷ ಆ ಥರ ಏನೋ ಇರ್ತದಲ್ಲ, ಪರ್ಸ್ನಲಿ ಅವ್ರದ್ದು ಏನೇನೋ ಮಾಡ್ಕೊತಿದ್ರು. ಹಾಗಾಗಿ ಸ್ವಲ್ಪ ಕೋಳಿಗೆ ಜನ ಬಂದಿದ್ರಲ್ಲ, ಹಾಗಾಗಿ ನಾನು ತೂಕ ಮಾಡಿ ಬಂದೆ. ಅಲ್ಲಿಂದ ಬಂದು ಸ್ವಲ್ಪ ಇವಾಗೆಲ್ಲ ನೀರಿತ್ತು, ಅಂದರೆ ನೀರು ಸ್ವಲ್ಪ ಖಾಲಿಯಾಗಿತ್ತು. ಹಾಗಾಗಿ ಸ್ವಲ್ಪ ನೀರೆಲ್ಲ ತುಂಬ್ಕೊತಾ ಇದ್ದೆ. ಅಂದರೆ ಮಧ್ಯಾಹ್ನದ ಹೊತ್ತು ಒಂದು 12 ಗಂಟೆ 11 ಗಂಟೆ ತನಕ ನೀರು ಬರ್ತಾನೆ ಇರುತ್ತೆ. ಹಾಗಾಗಿ ಕುಡಿಯೋ ನೀರು ಒಂದೊಂದು ಸತಿ ಫಿಲ್ಟ್ರ್ ನೀರು ತಂದರೆ ಒಂದೊಂದು ಸತಿ ತರೋದೇ ಇಲ್ಲ. ಹಾಗಾಗಿ ಬಿಂದಿಗೆಯಲ್ಲಿರೋ ನೀರೇ ಕುಡಿಬೇಕಾಗುತ್ತೆ ಒಂದೊಂದು ಟೈಮು. ಹಾಗಾಗಿ ಅದನ್ನೆಲ್ಲ ತೊಳೆದು ನೀರು ಇಟ್ಕೊತಾ ಇದ್ದೆ. ನಮ್ಮೂರಲ್ಲಿ ಮನೆ ನಲ್ಲಿಗೆ 1.5 ತಿಂಗಳು 2 ತಿಂಗಳು ಆಗ್ತಾ ಬಂತು. ಹಾಕೋದ್ರು ಇನ್ನೂ ನಲ್ಲಿಲಿ ಇನ್ನೂ ನೀರೇ ಬರ್ತಾ ಇಲ್ಲ. ಇನ್ನೆಷ್ಟು ದಿವಸ ಹೋಗಬೇಕೋ ಗೊತ್ತಿಲ್ಲ. ಎಷ್ಟು ಅಂದರೆ 1 ವರ್ಷದಿಂದ ನಲ್ಲಿ ಬರುತ್ತೆ ಊರಿಗೆ ಅಂದರು. ನಲ್ಲಿ ಬಂತು, ಆದರೆ ಅದರೊಳಗಡೆ ನೀರು ಬರ್ತಾಯಿಲ್ಲ. ಏನು ಮಾಡಬೇಕು? ಹಾಗಾಗಿ ಇವಾಗ ಅಲ್ಲೋಗಿ ನಿಂತ್ಕೊಬೇಕು. ಜಾಸ್ತಿ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಇವಾಗ ಸ್ವಲ್ಪ ರಶ್ ಕಮ್ಮಿ ಆಗಿದೆ. ಒಂದೇ ನಲ್ಲಿ ಆಗಿರೋದ್ರಿಂದ ಅಕ್ಕಪಕ್ಕವ್ರ ಮನೆ ಅಂದರೆ ಒಂದು 10-11 ಮನೆಯವರು ಇಟ್ಕೊತಾರೆ ಬಂದು ನಲ್ಲಿನ. ಅದರಲ್ಲೂ ಬೇರೆ ಸ್ವಲ್ಪ ನೀರು ಕಮ್ಮಿನೇ ಬರ್ತಾ ಇರುತ್ತೆ. ಈ ಬೇಸಿಗೆಗಾಲದಲ್ಲಿ ಮಳೆ ಕರೆಕ್ಟಾಗಿಲ್ವಲ್ಲ, ಹಾಗಾಗಿ ಬೋರ್ವೆಲ್ಲಲ್ಲೂ ಕೂಡ ಒಂದೊಂದು ಟೈಮ್ ನೀರಿರಲ್ಲ, ಕರೆಕ್ಟಾಗಿ ನೀರು ಬಿಡೋಲ್ಲ. ಒಂದು ಸತಿ ಹಿಂಸೆ ಅನ್ನಿಸ್ಬಿಡುತ್ತೆ, ಏನು ಹಳ್ಳಿಗಳಲ್ಲಿ ಸರಿಯಾಗಿ ನೀರೇ ಬಿಡಲ್ವಲ್ಲ ಅಂತ. ಬೇಗ ಮನೆಯಲ್ಲಿಗೆ ನೀರು ಬರಲಿ ಅಂತ ಕಾಯ್ತಾ ಇದ್ದೀನಿ, ಆದರೂ ಕೂಡ ಬರ್ತಾ ಇಲ್ಲ. ಅಂದರೆ ಇಲ್ಲಿಂದ ಅಲ್ಲಿಗೆ ನಮ್ಮ ಮನೆಗೆ ಸ್ವಲ್ಪ ಹತ್ರನೇ ಇದೆ ನಲ್ಲಿ, ಆದರೂ ಕೂಡ ನಮಗೆ ಎಷ್ಟೊಂದು ನೀರು ವೇಸ್ಟ್ ಆಗುತ್ತೆ ಅಂದರೆ ಸಖತ್ತು ನೀರು ಬಳಸ್ತೀವಿ ನಾವು. ಅಂದರೆ ಈ ಕೋಳಿಗಾಗಿರ್ಬೋದು, ಕುರಿ ಮೇಕೆಗೆ, ಮಕ್ಕಳು ಡೈಲಿ ಸ್ನಾನ ಮಾಡ್ತಾ ಇರ್ತಾರೆ, ಬಟ್ಟೆ ತೊಳಿ, ನೆಲ ಒರೆಸು, ತುಂಬ ವೇಸ್ಟ್ ಆಗುತ್ತೆ ನೀರು. ಹಾಗೆ ಇವಾಗ ನಮ್ಮ ಮನೆಯವರು ಚಿಕನ್ ಕಟ್ ಮಾಡ್ತೀನಿ, ಬಿರಿಯಾನಿ ಮಾಡಿಬಿಡು ಅಂತ ಅಂದರು. ಹಾಗಾಗಿ ನೋಡಿ ಇಷ್ಟು ಚಿಕನ್ ಕಟ್ ಮಾಡಿಕೊಟ್ಟಿದ್ದಾರೆ. ಇಷ್ಟು ಚಿಕನ್ಗೆ ಇವಾಗ 1 ಸ್ಪೂನಷ್ಟು ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡುಗೆ ಅರಿಶಿನ ಹಾಕಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಹಾಕ್ಕೊಂಡು ಹಿಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು 3-4 ಥರ ಬಿರಿಯಾನಿನ ಮಾಡ್ತೀನಿ. ಅಂದರೆ ನಮ್ಮ ಮನೆಯವರು ಬಿರಿಯಾನಿ ತಿನ್ನಬೇಕಾದ್ರೆ ಅದು ಚಿಕನ್ ಎಲ್ಲ ಸ್ವಲ್ಪ ಸಪ್ಪೆ ಅನಿಸುತ್ತೆ, ಈ ಥರ ಮಿಕ್ಸ್ ಮಾಡಿ ಇಟ್ಬಿಡು ಚೆನ್ನಾಗಿರುತ್ತೆ ಅಂದರು. ಹಾಗಾಗಿ ನೋಡಿ ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಒಂದು 5 ನಿಮಿಷ. ಅಂದರೆ ಬಿರಿಯಾನಿ ಮಾಡೋದಷ್ಟರಲ್ಲಿ ಅದು ಚೆನ್ನಾಗಿ ನೆಂದಿರುತ್ತೆ. ನಾನಿಲ್ಲಿ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಬಿಟ್ಟಿದ್ದೀನಿ. ಇನ್ನು
ಅದೆಲ್ಲ ತೆಗಿಬೇಕು. ಅಂದರೆ ಈರುಳ್ಳಿ ಕಟ್ ಮಾಡ್ಕೋಬೇಕು, ಈರುಳ್ಳಿ ಟೊಮೊಟೊ ಎಲ್ಲ. ಹಾಗಾಗಿ ಫಸ್ಟೇ ಇದನ್ನು ತೊಳೆದ್ಬಿಟ್ಟು ಚಿಕನ್ನ ಇಷ್ಟು ಮಿಕ್ಸ್ ಮಾಡಿ ಇವಾಗ ಇಟ್ಟಿದ್ದೀನಿ ನೋಡಿ. ಇಷ್ಟು ಅಂದರೆ ಒಂದು 1.5 kg ಅಷ್ಟು ಬಾಯ್ಲರ್ ಚಿಕನ್ ಇದು. ಇದಕ್ಕೆ ಫಸ್ಟು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಮತ್ತು ಇಷ್ಟು ಚಿಕ್ಕ ಮಸಾಲೆಗಳನ್ನ ತೊಗೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು. ಹಾಗೆ ಇನ್ನೊಂದು ಕಡೆ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಡ್ರೈ ಫ್ರೂಟ್ಸ್ ಅಂದರೆ ಈ ಮಸಾಲೆಗಳನ್ನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇವಾಗ ಮಸಾಲೆಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಇವಾಗ ಅದು ಘಮ ಘಮ ಬರೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಮಸಾಲೆಗಳನ್ನ ಹಾಕಬೇಕಾದ್ರೆ ಅದು ತುಂಬ ಚೆನ್ನಾಗಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಅದ್ರ ಜೊತೆಗೆ ಇನ್ನೊಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಂಗಡಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ. ಹಾಗಾಗಿ ಅದು ಸ್ವಲ್ಪ ಕಲರೇ ಚೇಂಜ್ ಇದೆ. ಹಾಗೆ ಅದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಇವಾಗ ಕಟ್ ಮಾಡ್ಕೊಂಡಿರೋವಂಥ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೇನೆ ನಾನು. ಚಿಕ್ಕ ಈರುಳ್ಳಿ ಒಂದು 5-6 ತೊಗೊಂಡು ಅದನ್ನು ಕಟ್ ಮಾಡ್ಕೊಂಡು ಇವಾಗ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ದೊಡ್ಡ ಸೈಜಷ್ಟು ಟೊಮೊಟೊನ ತೊಗೊಂಡು ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಅದು ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇರಬೇಕಾಗುತ್ತೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ರುಬ್ಕೊಂಡಿದ್ವಲ್ಲ ತೆಂಗಿನಕಾಯಿ ಮಸಾಲೆ ಮತ್ತು ಸ್ವಲ್ಪ ಮಸಾಲೆನ ಅದನ್ನು ಇವಾಗ ಹಾಕಿ ಅದನ್ನು ಕೂಡ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಅದು ನಾವು ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿ ರುಬ್ಕೋಬೋದು. ಇಲ್ಲ ನಾವು ಪೇಸ್ಟ್ ಇದೆ ನಮ್ಮ ಹತ್ರ ಆಲ್ರೆಡಿ ಅಂತ ಇದ್ದರೆ ನಾವು ಮುಂಚೆನೇ ಹಾಕ್ಕೋಬೋದು. ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊಂಡು ಹಾಗೆ ಇವಾಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ನಾವು ನೆನೆಹಾಕಿದ್ದಕ್ಕೆ ಇಟ್ಕೊಂಡಿದ್ದೆ. ಹಾಗೆ ಅರ್ಧ ಹೋಳಷ್ಟು ನಿಂಬೆಹಣ್ಣ ಇವಾಗ ಅದ್ರ ಒಳಗಡೆ ಹಿಂಡ್ಕೊತಾ ಇದ್ದೀನಿ ನೋಡಿ. ಅದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಅಂದರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು, ಆ ಥರ ಅದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕಾಗುತ್ತೆ. ಆದರೆ ಅದು ತೆಂಗಿನಕಾಯಿ ಹಸಿ ಮಸಾಲೆ ಇರುತ್ತಲ್ಲ ಅದು ಸ್ಮೆಲ್ ಕೂಡ ಹೋಗಬೇಕು ಚೆನ್ನಾಗಿ. ಹಾಗಾಗಿ ಇವಾಗ ಅದು ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಚಿಕನ್ ಇತ್ತಲ್ಲ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ. ಅದನ್ನ ಇವಾಗ ಹಾಕಿ ಅದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದ್ರ ಮಸಾಲೆಗಳ ಜೊತೆ. ಅಂದರೆ ನಾವು ಒಗ್ಗರಣೆ ಕೊಟ್ಟಿದ್ವಲ್ಲ ಈರುಳ್ಳಿ ಅದ್ರ ಜೊತೆ ಎಲ್ಲ ಇವಾಗ ನೋಡಿ ನಾವು ಎಷ್ಟು ಮಿಕ್ಸ್ ಮಾಡಿ ಅದರಲ್ಲಿ ಎಷ್ಟು ಇದು ಮಾಡ್ತೀವೋ ಅಷ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಚಿಕನ್ ಕೂಡ ತಿನ್ನೋಕ್ಕೆ. ಆಲ್ರೆಡಿ ಚಿಕನ್ ಕೂಡ ಚೆನ್ನಾಗಿ ನೆಂದಿದೆ, ನಾವು ಉಪ್ಪು ಖಾರ ಅದನ್ನೆಲ್ಲ ಹಾಕಿ ನೆನೆಸಿದ್ವಲ್ಲ. ಹಾಗಾಗಿ ಇವಾಗ ಅದು ಕೂಡ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 4 ಕಪ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿನ. 4 ಕಪ್ ಅಕ್ಕಿಗೆ ನಾವಿಲ್ಲಿ 8 ಕಪ್ ಅಷ್ಟು ನೀರನ್ನ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಒಂದು ಸೈಜು ಅಂದರೆ ನಮ್ಮ ಮನೇಲಿ ಯಾವ ಲೋಟ ಬಳಸ್ತೀರೋ ಆ ಲೋಟದಲ್ಲಿ ಅಂದರೆ 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ಕೋಬೇಕು. ಇವಾಗ ಅದನ್ನೆಲ್ಲ ಹಾಕಿ ಇವಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ 1 ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ ಮೇಲ್ಗಡೆ. ತುಪ್ಪ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಹಾಗೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಇವಾಗ ಬಿರಿಯಾನಿ ಕೂಡ ಆಯಿತು. ಹಾಗೆ ಎಲ್ಲರೂ ಕೂಡ ಕೂತ್ಕೊಂಡು ಬಿರಿಯಾನಿ ಎಲ್ಲ ತಿಂದು ಇವಾಗ ನಮ್ಮನೆಗೆ ಹೊಸ ಮಂಚ ತೊಗೊಂಡ್ಬಿಟ್ಟಿದ್ದಾರೆ. ಅಂದರೆ ಹಳ್ಳಿ ಕಡೆ ಪ್ರತಿಯೊಬ್ಬರು ಮನೇಲಿ ಈ ಥರ ಮಂಚಗಳಿರುತ್ತೆ. ಈ ಟೇಪು ಅಂದರೆ ಒಂಥರ ಪ್ಲಾಸ್ಟಿಕ್ ಹಗ್ಗದಲ್ಲಿ ಮಾಡಿರೋ ಥರ ಅದೊಂದು ಚೆನ್ನಾಗಿರುತ್ತೆ. ಆದರೆ ಎಷ್ಟೇ ವೆಯ್ಟ್ ಇರೋರು ಮನಿಕೊಂಡ್ರು ಕೂಡ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವತ್ತು ತೊಗೊಂಡಿದ್ದಾರೆ ನಮ್ಮ ಮನೆಯವರು, 1,000 ಏನೋ ಅಂತ ಇದ್ರು ನೋಡಿ. ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲ ಮನೆ ಹೊರಗಡೆ ಎಲ್ಲ ಇಲ್ಲಿ ಥರ ಕೂತ್ಕೊಂಡು ಇಲ್ಲ ಮನಿಕೊಂಡಿರ್ತಾರೆ ನೈಟೆಲ್ಲ. ನಮ್ಮ ಮನೆಯವರು ಚಿಕ್ಕ ಹುಡುಗನ ಥರ ಯಾವಾಗಲೂ ಕೂಡ ಫ್ರೀ ಫೈರ್ ಆಡ್ತಾನೆ ಇರ್ತಾರೆ. ಈ ಜೋಡಿ ಕುತ್ಕೊಬಿಡ್ತಾರೆ, ಮಕ್ಳಿಗಿಂತ ಜಾಸ್ತಿ ಇವರೇ ಕುತ್ಕೊಳ್ಳೋದು. ನನಗಂತೂ ಅದ್ರ ಮೇಲೆ ಕುತ್ಕೊಳ್ಳೋಕ್ಕಂತೂ ಆಗಲ್ಲ. ಹಾಗಾಗಿ ಸುಮ್ಮನೆ ಕುಂತಿದ್ರಲ್ಲ ತೋಟದ ಹತ್ರ ಹೋಗೋಣ ಬನ್ನಿ ಅಂತ ಇವಾಗ ತೋಟದ ಹತ್ರ ಬಂದ ತಕ್ಷಣ ಸೀಬೆಕಾಯಿ ಮರನ ಹತ್ಬಿಟ್ಟಿದ್ದಾರೆ. ಅಂದರೆ ಸೀಬೆಕಾಯಿ ಮಧ್ಯಾಹ್ನ ಒಂದು ಹೋಗಿದ್ದಾಗ ಅವ್ರಿಗೆ ಒಂದು ಚೆನ್ನಾಗಿರೋದು ಸೀಬೆಕಾಯಿ ಸಿಕ್ಕಿತ್ತಂತೆ. ಹಾಗಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟು ಹಣ್ಣು. ಹಾಗಾಗಿ ನಿಮಗೂ ಕೂಡ ಕಿತ್ಕೊಂಡು ಕೊಡ್ತೀನಿ ಅಂತ ಕಿತ್ಕೊಂಡು ಕೊಡ್ತಾ ಇದ್ದಾರೆ. ಲಸು ನಂಗೆ ಅದು ಬೇಗ ಕೊಡು ಅಂತ ಹೇಳ್ತಾನೆ ಇದ್ದ. ನಾನು ವೀಡಿಯೋ ಮಾಡ್ತಿರೋದಕ್ಕೆ ನನಗೆ ವೀಡಿಯೋ ಮಾಡಬೇಡ, ನನ್ನ ಮುಖ ತೋರಿಸಲ್ಲ ನಿನಗೆ ಅಂದ್ಬಿಟ್ಟು ಸೈಡಿಗೆ ಹೋಗಿ ನಿಂತ್ಕೊಬಿಟ್ಟಿದ್ದಾನೆ. ಅವ್ನು ಆ ಥರ ಮಾತಾಡ್ದಂಗೆ ನನಗಂತೂ ತುಂಬಾ ಖುಷಿ ಅನಿಸುತ್ತೆ. ಹಾಗಾಗಿ ಅಪ್ಪ ನನಗೆ ಫಸ್ಟು ಬೇಗ ಕಿತ್ಕೊಂಡು ಕೊಡು, ಅಮ್ಮಂಗೆ ಕೊಡಬೇಡ ಅಂತ ಅಪ್ಪಂಗೆ ಮೇಲೆ ಹತ್ಸಿದ್ದಾನೆ ಸೀಬೆಕಾಯಿ ಮರಕ್ಕೆ. ಹಾಗಾಗಿ ಅಪ್ಪ ಹುಡುಕಿ ಒಂದು ಹಣ್ಣು ಕೂಡ ಸಿಗ್ತಾ ಇರಲಿಲ್ಲ ನೋಡಿ. ಇಂಥರೆ ಅಂದರೆ ಹಣ್ಣಾಗಿರಲ್ಲ ಒಳಗಡೆ, ಹೊರಗಡೆ ಹಣ್ಣಾಗಿರೋ ಥರ ಕಾಣಿಸಲ್ಲ, ಆದರೆ ಒಳಗಡೆ ತುಂಬ ಚೆನ್ನಾಗಿ ಹಣ್ಣಾಗಿರುತ್ತೆ ನೋಡಿ. ಅದನ್ನೇ ಇಸ್ಕೊಂಡು ತಿನ್ಕೊಂಡು ಇವಾಗ ಸಪ್ಪೆನೆಲ್ಲ ಅಂದರೆ ಹುಲ್ಲನ್ನೆಲ್ಲ ಅವರು ನಮ್ಮ ಮನೆಯವರು ಬಂದಿದ್ದೆ ಆಲ್ಮೋಸ್ಟ್ ಈ ಕೆಲಸಕ್ಕೇ ಹುಲ್ಲನ್ನ ಕಿತ್ಕೊಂಡು ಹೋಗಬೇಕು ಅಂತ. ಹಾಗಾಗಿ ಅವರೆಲ್ಲ ಹುಲ್ಲು ಕಿತ್ತಾಯಿದ್ರು, ನಾನೊಂದು ಸ್ವಲ್ಪ ಕಿತ್ತಿಟ್ಟೆ. ಆಮೇಲೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ವೀಡಿಯೋ ಯಾರೂ ಮಾಡ್ತಿಲ್ಲವಲ್ಲ, ಆದರೂ ನೀನು ಸ್ವಲ್ಪ ಹುಲ್ಲೆಲ್ಲ ಇದು ಮಾಡ್ತಿದ್ಯಲ್ಲ ಅಂತ ಅಂದರು. ಹಾಗಾದರೆ ನಾನು ವೀಡಿಯೋ ಮಾಡಿದ್ರೆ ಕೆಲಸ ಮಾಡೋದು, ಇಲ್ಲಾಂದರೆ ಮಾಡಲ್ವಾ ಅಂತ ರೇಗಿಸ್ಕೊಂಡು ಇದು ಮಾಡ್ತಿದ್ದೆ. ಅಂದರೆ ವೀಡಿಯೋದಲ್ಲಿ ನಾನೇ ಕೆಲಸ ಮಾಡೋದು ಜಾಸ್ತಿ ಅಂತ ತೋರಿಸ್ಬೇಕಂತ ನೀನು ಇದು ಮಾಡ್ತೀಯಲ್ಲಮ್ಮ ಅಂದರು. ಹಾಗೇನಿಲ್ಲ ಸುಮ್ಮನೆ ಅಂತ ಅಂದೆ. ಇವಾಗ ಮತ್ತೆ ಸ್ವಲ್ಪ ಹುಲ್ಲನ್ನೆಲ್ಲ ಕಿತ್ಕೊಂಡು ಇವಾಗ ಕಟ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಬೆಳಗ್ಗೆನೇ ಹುಲ್ಲೆಲ್ಲ ತಂದುಕೊಟ್ಟಿದ್ರು ಮಾವ, ಮತ್ತು ಸ್ವಲ್ಪ ಮರಿಗಳಿಗೆಲ್ಲ ತಿನ್ನಲ್ವಲ್ಲ ಒಂದೇ ಥರದ್ದಾದರೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಹುಲ್ಗಳನ್ನೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಇವಾಗ ತೆಂಗಿನ ಗರಿ ಇತ್ತಲ್ಲ ಅದನ್ನೇ ಇವಾಗ
ಹಗ್ಗ ಥರ ಮಾಡಿಕೊಂಡು ಅದನ್ನು ಕಟ್ಕೊತಾ ಇದ್ದಾರೆ ಹುಲ್ಲನ್ನ. ಅಂದರೆ ಇದು ಮೆಕ್ಕೆಜೋಳ ಇದೆಯಲ್ಲ ಅದನ್ನು ಚೆಲ್ಲಿದ್ವಲ್ಲ ಅದು ಹುಲ್ಲಿದು. ಹಾಗಾಗಿ ನೋಡಿ ಇಷ್ಟೇ ಸಾಕು ಅಂತ, ಅಂದರೆ ಸ್ವಲ್ಪ ದಿನ ಅಂದರೆ ಜಾಸ್ತಿ ಹುಲ್ಲಿದ್ರೆ ಕಿತ್ಕೊಂಡು ಹೋಗಲ್ಲ, ಸ್ವಲ್ಪ ಹುಲ್ಲಿತ್ತು ಒಂದೇ ಥರ ಇದ್ದರೆ ತಿನ್ನಲ್ವಲ್ಲ ಮರಿಗಳು. ಹಾಗಾಗಿ ಇವಾಗ ಅಷ್ಟು ಕಿತ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಅಂದರೆ ಒಂದು ಕಾಯಿ ಇತ್ತು, ಲಸು ನಾನೇ ಎತ್ಕೊತೀನಂತ ಅವನು ಫುಲ್ ಕೈಯಿಂದ ಎತ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ಇವಾಗ ಊರ ಕಡೆ ಹೋಗ್ತಾ